ಲೋ ಫುಲ್ ಹುಷಾರಿಲ್ಲ ಕಣ ಗಗನಂಗೆ. ನೋಡ್ದೆ ಕಣಪ್ಪ, ಹೋಗಿದ್ದ ಅವಳಿಕೆ. ಅಣ್ಣ ಏನು ಸಾಕಾದ ಆ್ಯಕ್ಟಿಂಗ್ ಮಾಡ್ತಿದ್ದೀಣ. ನೇ ಕೊಡ್ಸಿದಿ ಹಾಗಂತ ಮುರ್ಸೋದು ಹೇಳ್ಬೇಕಣ. ಮೊದಲು ರವೆನ್ನ ಹಾಕ್ಕೊಂಡು ಹೀಗೆ ನುಣ್ಣಗೆ ಹುರಿದು. ನುಣ್ಣಗೆ ಅಲ್ಲ ಮಗ, ನುಣ್ಣಗೆ ಮಾಡೋದು ಮಿಲ್ಲಲ್ಲಿ. ತಲೆ ಕೆಟ್ಟು ಇದಕ್ಕೆ ಏನೆಲ್ಲ ಮಾಡಿದ್ದಾರೆ. ಇದು ಯಾರು ಬರೆದ ಕತೆಯೋ. ಸುಸ್ತಾಯ್ತು, ತಲೆ ತಿನ್ಬೇಡ ನನಗೆ. ಕಾಫಿ ಕೊಡಿಸ್ತೀನಿ ಬಾಲ, ಹೋಯ್ತಾ ಅಂದವೇ. ರಾತ್ರಿ ಏನಾರು ಮಾಡಿದ್ರೆ ಫೋನ್ ಮಾಡು. ಏನಾದರೂ ಮಾಡಿದ್ರೆ ಬಿಡಂಗಿಲ್ಲ, ಫೋನ್ ಹೊಡಿತಾ ಇರ್ಬೇಕು ಇವನಿಗೆ. ತಿನ್ನಕ್ಕೆ ಬಂದ್ಬಿಡು. ನಾಚಿಕೆ ಆಗಲ್ವ ನಾವು ಗ್ಲಾಸ್ ಚೇರ್ಸ್ ಹೊಡಿತಿಯಲ್ಲ? ಯಾವ ಸಂಸ್ಕೃತಿ ಯಾರೋ ವರ್ಕರ್ಗೆ ಯಾರೋ ಚುಚ್ಬಿಟ್ಟವ್ರಂತೆ ಬೆಳಗ್ಗೆ ಅಲ್ಲಿ, ಅದನ್ನು ವಿಡಿಯೋ ಮಾಡ್ತಿದ್ದೆ ಅಣ್ಣ ಅಂತ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅಂಜನ್ ಡೈರೀಸ್. ನಾನು ಸದ್ಯಕ್ಕೆ ಮೈಸೂರಲ್ಲಿದ್ದೀನಿ. ಇವತ್ತು ನೆನ್ನೆ ವ್ಲಾಗಲ್ಲಿ ನೋಡಿದರೆ ಗಗನಂಗೆ ಮತ್ತು ಸಚಿನ್ಗೆ ಸ್ವಲ್ಪ ಹುಷಾರಿರಲಿಲ್ಲ. ಇವತ್ತು ಸ್ವಲ್ಪ ಜಾಸ್ತಿ ಆಗಿದೆ, ಸ್ವಲ್ಪ ಶೀತ ನೆಗಡಿಯೆಲ್ಲ ಜಾಸ್ತಿ ಆಗಿದೆ ಗಗನಂಗೆ. ಸೊಳ್ಳ ಕ್ಲಿನಿಕ್ಕಿಗೆ ತೋರಿಸೋ ಅಂತ ಬಂದಿದ್ವಿ. ಅವರಿಬ್ಬರು ಒಳಗಿದ್ದಾರೆ, ನಾನೊಬ್ಬ ಇಲ್ಲಿದ್ದೀನಿ. ಶಿವಕುಮಾರು ಬರ್ತಾ ಇದ್ದಾನೆ, ಮನೆಗೆ ಹೋಗಿದ್ದಾನೆ ನೈಟು ಮೂವಿ ನೋಡಿಕೊಂಡು. ಈಗ ಬರ್ತಾ ಇದ್ದಾನೆ. ಬಂದಮೇಲೆ ಸ್ವಲ್ಪ ಟೌನೊಳಗೆ ಹೋಗಬೇಕು. ಟೌನೊಳಗೆ ಹೋಗಿ ನಾನು ಇವತ್ತೇ ಚನ್ನಬಣ್ಣಕ್ಕೆ ಹೊರಡಬೇಕು. ಇವತ್ತೇ ಮಳೆ ಮೋಡ ಆಗಿದೆ. ಮಳೆ ಹೆಂಗೆ ಬರುತ್ತೆ ನೋಡಿಕೊಂಡು ಹೊರಟು ನಾನು ಚನ್ನಬಣ್ಣ ತಲುಪಬೇಕು, ಮಳೇಲಿ ಸಿಗಾಕೊಳ್ಳೋದಂಗೆ. ಆಮೇಲೆ ಇವತ್ತು ನನ್ನ ಕಾರು ಸರ್ವಿಸಿಗೆ ಬಿಟ್ಟಿದೆ, ಕಾರ್ ನೋಡೋ ಅಂದ್ಕೊಂಡಿದ್ದೆ. ಎಷ್ಟು ಟಿಂಕ್ರಿಂಗ್ ಪೇಂಟಿಂಗ್ ಎಲ್ಲ ಸ್ಟಾರ್ಟ್ ಆಗಿದೆ ಅಂತ ಹೇಳಿದರು. ಬಟ್ ಇವತ್ತು ಸಂಡೇ ಆಗಿರೋದ್ರಿಂದ ಬಾಡಿ ಶಾಪ್ ಕ್ಲೋಸ್ ಇರುತ್ತಂತೆ ಗಗನಂಗೆ ಅಂದ್ಲು. ಸೊ ಕಾರು ನೋಡೋಕ್ಕಾಗಲ್ಲ. ಸೊ ಬೇಗನೆ ಹೊರಡಬೇಕು. ಸದ್ಯಕ್ಕೆ ಹಾಸ್ಪಿಟ್ಲು ಕ್ಲಿನಿಕ್ಗೆ ಹೋಗಿದ್ದಾರೆ. ಫುಲ್ಲು ಸುಸ್ತಾಗ್ಬಿಟ್ಟೊಳಗೆ. ಇದು ಹೊಸ ಆಕ್ವಾಗಾರ್ಡ್ ಹಾಕ್ಸಿದ್ರೆ ನೀರು ಸ್ವಲ್ಪ ಚೇಂಜ್ ಆಗಿದೆ, ಹಂಗಾಗಿ ಆಗಿರ್ಬೇಕು ಅನಿಸುತ್ತೆ. ಟಿಫನ್ನು ಹೊರಗಡೆಯಿಂದ ತಂದು ಮಾಡಿದ್ವಿ ಹೆಂಗೋ. ಗೈಸ್, ಆ್ಯಸ್ ಆಲ್ವೇಸ್ ಇಟ್ಸ್ ರಿಟರ್ನ್ ಇನ್ ದ ಟೆಕ್ಸ್ಟ್ ಆಫ್ ವೇದಿಕ್ ಕಲ್ಚರ್. ಶಿವಕುಮಾರ್ ಅವ್ರು ಲೇಟಾಗಿ ಬಂದಿದ್ದಾರೆ. ಏನು ನಾಚಿಕೆ ಆಗಲ್ವ ನಿಂಗೆ? ಏನು ಲೇಟು? ಆ್ಯಸ್ ಆಲ್ವೇಸ್ ಲೇಟಾಗಿ ಬರ್ತೀಯಲ್ಲ. ಸಂಡೇ ರಿಚರ್ಸ್ ಮುಗಿಸ್ ಬರ್ಬೇಕಣ. ಕ್ರೀಡಕ್ಕೆ ಹೋಗಿದ್ದಾ? ಹೌದು, ನಾಡ್ಕೊಂಬಂದ. ಮಾಡ್ಕೊಂಡು ತಿಂಡಿ ಮಾಡಿಕೊಂಡು ಸ್ವಲ್ಪ ಕೆಲಸ ಇತ್ತು, ಅದು ಮುಗಿಸ್ಕೊಂಡು ಮನೆ ಹತ್ರ ನೋಡೋಣ ಅಂದ್ರೆ ಏನ್ರು ಹಾಸ್ಪಿಟ್ಲ್ ಹತ್ರ ಕಾಣಿಸ್ತಾ ಇದ್ರಿ. ಚಂದ್ರಪಟ್ಟಣಕ್ಕೆ ಬಂದ್ರೆ ನಾನು ಒಬ್ಬನೇ ಕಾಯ್ಬೇಕು, ಮೈಸೂರಿಗೆ ಬಂದ್ರು ನಾನು ಒಬ್ಬನೇ ಕಾಯ್ಬೇಕು. ನಮ್ಮ ಜೀವನ. ಚಂದ್ರಪಟ್ಟಣಕ್ಕೆ ನಮ್ಮನ್ನ ಕರ್ಸ್ದಾಗೆಲ್ಲ ಕಾಯಿಸೋ ನೀವು. ಎಲ್ಲಿ ಕಾಯಿಸಿದ್ದೀನಪ್ಪ? ಈಗ ಯಾವಾಗ ಕಾಯಿಸಿಲ್ಲ ಹೇಳು ಮಗ. ಎಲ್ಲಿ ಅವತ್ತು ಬಂದಾಗ ಬಸ್ ಸ್ಟ್ಯಾಂಡ್ ಕಾಯ್ದಿದೆ ಅಷ್ಟೇ. 2 ಅವರ್ ಬಸ್ ಸ್ಟ್ಯಾಂಡ್ ಅಲ್ಲೂ ಕಾಯಿಲ್ಲ. ನೀನೀಗ ನಡ್ಕೊ ಬಂದ್ಬಿಡೋದು ಭಾಸ್ಕರ್ ಅಂಗಡಿಗೆ. ಈಗ ನಿಮ್ ತೊಂದರೆ ಕೊಡಕ್ಕೆ ಇಷ್ಟ ಇಲ್ಲಪ್ಪ, ನೀನ್ ಯಾಕೆ ಕಾಯ್ಬೇಕು? ಫುಲ್ ಹುಷಾರಿಲ್ಲ ಕಣ ಗಗನಂಗೆ. ನೋಡ್ದೆ ಕಣಪ್ಪ, ಹೋಗಿದ್ದ ಅವಳಿಕೆ. ಒಳಗೆ ಹೋಗಿದ್ ಬಂದೆ. ನನಗೆ ಹೋಯ್ತು ನೋಡಿಕೆ, ನೀವು ಹೊಡಿಕ್ ಬರ್ಬೇಡಿ ಅಂದ್ಬಿಟ್ಲಿಗೆ ನಾನು ನಿಂತಿದ್ದೆ. ಈಗ ಹಂಗೆ ಅವಳೆ ಕಳ್ಸಿದ್ದು, ಇಲ್ಲೆಲ್ಲ ಹುಷಾರಿಲ್ದಿರೋ ಹೋಗಿ ನೀವು ಬರ್ಬೇಡಿ ಅಂದ. ಅದಕ್ಕೆ ನಾನು ಮಂದಿ ಕೂತ್ಕೊಂಡು ನೀವು ರಾತ್ರಿ ನಂಗೂ ನೀರು ಕುಡಿದು ನೋವು ಸ್ಟಾರ್ಟ್. ನಿಜವಾಗ್ಲೂ ನಾನು ಬೆಳಗ್ಗೆ ಇವತ್ತು ಎದ್ನಲ್ಲ, ಬೆಳಗ್ಗೆ 4 ಗಂಟೆ 3:30 ನೀರು ಕುಡಿಯವ ಅಂತ ಎದ್ದೆ. ನನಗೂ ಏನಕ್ಕೆ ಹಿಂಗಾಗಿ, ನನಗೆ ಹುಷಾರಿಲ್ವ. ನೆನ್ನೆ ಸರಿಯಾಗಿದ್ದ, ಇವತ್ತು ಸರಿಯಾಗಿದ್ದೀನ ಅಂತ ತಲೆ ಕುಡಿದ್ವಲ್ಲ ನೆನ್ನೆ ಎಲ್ಲ. ಅದಕ್ಕೆ ನಮಗೂ ಹಂಗೆ ಆಯ್ತು. ನಾನು ಅದಕ್ಕೆ ರಾತ್ರಿ ಹೋಗಿದ್ ಮನೆಗೆ ಹೋಗಿ ನಮ್ಮನೆ ಬೆಳಗ್ಗೆ 4 ಗಂಟೆಗೆ ಎದ್ದು ನೀರು ಕುಡಿತಾ ಇದೀನಿ. ನನಗೆ ಒಂಥರ ಸುಸ್ತರ ಆಯ್ತೈತೆ. ಏನಿದು? ನಾನು ನಮ್ಮನೆಗೆ ಹೋಗಿ ನಮ್ಮನೆ ನೀರು ಬಿಸಿನೀರು ಕಾಯಿಸ್ಕ ಕುಡ್ಕೊಂಡು ಮಲ್ಕೊಂಡೆ, ನಿಂತೋಯ್ತು. ಏನಿಲ್ಲ, ನಾವು ಇವಾಗ ಹೋಗಿ ಬಿಸಿನೀರು ಕಾಯಿಸ್ಕ ಕುಡಿಬೇಕು ಗೈಸ್. ಅದು ಯಾವುದೋ ಆಕ್ವಾಗಾರ್ಡ್ ಫಿಟ್ ಮಾಡಿಸ್ಬಿಡೋರು. ನಾನು ಆಕ್ವಾಗಾರ್ಡ್ ಫಿಟ್ ಮಾಡಿಸಿದಾಗ ಸೇಮು ಒಂದು 2 ಡೇಸ್ ಬರೀ ಗಂಟ್ಲು ನೋವಾಗಿತ್ತು ಅಷ್ಟೇ, ನೀರು ಚೇಂಜ್ ಆದಾಗ. ಇವ್ರ ಮನೆ ಹುಷಾರಿಲ್ದಂಗೆ ಆಯ್ತಾಯಿದೆ. ನನಗೆ ಬೆಳಗ್ಗೆ ತಲೆ ಗಿರ್ ಅಂತ ಇತ್ತು. ನೀರು ಕುಡಿದ್ಬಿಟ್ಟು ಮಲ್ಗ್ಬಿಟ್ಟು ಎದ್ದೆ, ಆಮೇಲೆ ಸರಿ ಆಯಿತು. ನಾನು ಹಂಗೂ ಅನ್ಕೊಂಡೆ ನಿನ್ನೆ ಹೋಗ್ಬೇಕಾದ್ರೆ ನಾಳೆ ಹೋದ್ರೆ ಒಂದು ಬಾಟ್ಲ ತಗೋದ ನೀರು ಅಂತ ತಗೊಂಡೆ ಮಗ. ಬಂದಿಲ್ಲ. ನಿನ್ನೆ ನೈಟ್ ಸ್ಟಾರ್ಟ್ ಮಾಡಿರೋದು ಸಂಯುಕ್ತ ಮೂವಿ. ಇನ್ನೂ ಮುಗ್ಸೋಕಾಯ್ತಾ? ಇನ್ನೂ ನಡೀತಾನೆ ಇದೆ, ಓಡ್ತಾನೆ ಇದೆ. ಇನ್ನೂ ಕತೆಗೆ ಬಂದಿಲ್ಲ ಅವ್ರು. ಮಗ ಇನ್ನೂ ಕತೆಗೆ ಬಂದಿಲ್ಲ ರಾತ್ರಿಯಿಂದ ಇನ್ನೂ ಕತೆಗೆ ಬಂದಿಲ್ವಲ್ಲ ಗುರು. ಇನ್ನೂ ಫೈಟ್ ಏನೋ ಹಿಂಗೆ ಮಾಡ್ತಾ. ಅಯ್ಯಪ್ಪ ಏನು ಸಾಕದ ಹೆಂಗೆ ಮಾಡ್ತಾನು ಅಣ್ಣ, ಏನು ಸಾಕದ ಆ್ಯಕ್ಟಿಂಗ್ ಮಾಡ್ತಿದ್ದೀಣ. ಅಯ್ಯೋ ಈಗ ಶಿವರಾಜ್ ಕುಮಾರ್ ಅಣ್ಣ ಬರ್ತಾರೆ. ಅವ್ರು ಬರ್ಬೇಕಲ್ಲ, ಹೀರೋ ತಾನೆ ಅವರು. ಗೈಸ್, ನಾವು ದೇವದ ಮನೆ ಒಳಗೆ ಹೋಯ್ತಾರೆ ಅಂತ ನೆನ್ನೆ ನೈಟಿಂದ ಕಾಯ್ತಾ ಇದ್ದೀವಿ. ಇನ್ನೂ ಹೋಯ್ತಾ ಇಲ್ಲ. ಅದು ಯಾವಾಗ ಹೋಯ್ತಾರೆ ನೋಡುವ. ದೇವದ ಮನೆ ಅವರೇ ದೇವಸ್ಥಾನ ಒಳಗೆ ಹೋಯ್ತಾರಲ್ಲ. ದೇವಸ್ಥಾನ ಒಳಗೆ ಹೋಗೋದು ಇನ್ನು ಮುಂದೆ ಇನ್ನೇ ಕೊನೆ 10 ನಿಮಿಷ ಮೂವಿ ಹಾಕ್ಬಿಟ್ಟು ಸಾಕೋದಾಗಿ ಅಲ್ಲೇ ಕತೆ ಇರೋದು. ನಿಮ್ಗೆ ಇಷ್ಟ ಗೊತ್ತಾಯ್ತು ಮಗ ಏನು ಅಂತ? ಫೈನಲಿ ಸಂಯುಕ್ತ ಮೂವಿ ಮುಗಿಸಿದ್ವಿ. ಸಂಯುಕ್ತಗೆ ನ್ಯಾಯ ಸಿಕ್ಕಿದೆ. ನ್ಯಾಯ ಕೊಡ್ಸಿದಿ ಹಾಗಂತ ಮುರ್ಸೋದು ಹೇಳ್ಬೇಕಣ. ನ್ಯಾಯ ಕೊಡ್ಸಿದೀವಿ ಅಂತ. ನ್ಯಾಯ ಸಿಕ್ಕಿದೆ. ಈಗ ಗಗನ ನ್ಯಾಯ ಕೊಡ್ಸೋಕ್ಕೆ ಗಂಜಿ ಮಾಡ್ತಾನೆ ಗಂಡ, ರವೆ ಗಂಜಿ. ಪಾಪ ಗೈಸ್, ಮನಿಕೊಬಿಟ್ಟವಳೆ ಗಗನ. ಫುಲ್ಲು ಹುಷಾರಿಲ್ಲ. ರವೆ ಗಂಜಿ ಮಾಡೋಳು. ಸೋರ್ಸ್ ಈಸ್ ಫ್ರಮ್ ಯೂಟ್ಯೂಬ್. ಮೊದಲು ರವೆನ ಹಾಕ್ಕೊಂಡು
ಹೀಗೆ ನುಣ್ಣಗೆ ಹುರಿದು ನುಣ್ಣಗೆಲ್ಲ ಮಗ ನುಣ್ಣಗೆ ಮಾಡೋದು ಮಿಲ್ಲಲ್ಲಿ ರುಬ್ಬಗೆಲ್ಲ ಅದೇನ ಮಾಡ್ಕೊತಿದ್ದೆ ಹುರಿದುಕೊಳ್ಳಬೇಕು. ಗೋಲ್ಡ್ ಕಲರ್ ಕಂದು ಬಣ್ಣ ಕಂದು ಬಣ್ಣ ಬರ್ತಂತ ಹುರ್ಕೋಬೇಕು. ಸಂಯುಕ್ತ ಫಿಲಮ್ ಇನ್ನೂ ಮುಗ್ದಿಲ್ಲ ಗೈಸ್, ಓಡ್ಸನೆ. ಸಂಯುಕ್ತ ನ್ಯಾಯ ಕೊಡಿಸ್ಬಿಟ್ಟು ಬಂದವಾಗ ಸಂಯುಕ್ತ ಫಿಲಮಲ್ಲಿ ಸಂಯುಕ್ತ ನ್ಯಾಯ ಕೊಡಿಸ್ದವಾಗ ತಲೆ ಕಟ್ಸ್ಕೊಬಿಡಿದ್ದೀನಿ. ನಿನ್ನ ಹೆಂಡತಿಗೆ ಇದು ಮಾಡು, ರವೆ ಗಂಜಿ ಮಾಡು. ಸಂಯುಕ್ತ ಬಗ್ಗೆ ತಲೆ ಕಟ್ಸ್ಕೊಡು, ಗಗನ ಬಗ್ಗೆ ತಲೆ ಕಟ್ಸ್ಕೊತೀನಿ. ಆನ್ ಮಾಡಿದೆ ಇಲ್ಲ ಸ್ಟವ್ ಮಾಡಿದೀನಿ, ಜಾಸ್ತಿ ಕಿಲೋಮೀಟರ್ ಸೀದಾ ಹೊಡುತ್ತೆ ಅಂತ. ಮಾಡಲ್ಲ ತಂಗಾಳಿಗೂನು ಬಂತು ನೋಡು ಬಣ್ಣ. ಗೈಸ್ ಗಗನ್ಗೆ ರವೆ ಇಡ್ಲಿ ತಲೆ ಕೆಟ್ಟು ಇದಕ್ಕೆ ಏನೆಲ್ಲ ಮಾಡಿದ್ರು. ರವೆ ಇಡ್ಲಿ ರವೆ ಗಂಜಿ ಮಾಡಿ ಇಟ್ಬಿಟ್ಟು ನಾವು ಹೊರಗಡೆ ಊಟಕ್ಕೆ ಹೋಗ್ತಾಯಿದ್ದೀವಿ. ಫಸ್ಟ್ ಟೈಮ್ ಗಗನ ಇಲ್ಲದೆ ಅಡುಗೆ ಮಾಡಿದೆ ಹೊರಗಡೆ ಊಟಕ್ಕೆ ಹೋಗ್ತಾಯಿದ್ದೀವಿ ಗೈಸ್. ಈ ಪರಿಸ್ಥಿತಿ ಆಗ್ಬಿಟ್ಟಿದೆ ನಮ್ಮದು. ಈಗ ನನ್ನ ಮಗ ನೆಂಟರು ಬಂದಿದ್ದೀವಿ, ಅಡುಗೆ ಮಾಡಿ ಕೊಡೋದು ಬಿಟ್ಬಿಟ್ಟು ನಮ್ಮನ್ನ ಊಟ ಕರ್ಕೊಯ್ತದೆ. ಅದರಲ್ಲೂ ನಾವು ಊಟ ಮಾಡಲ್ಲ ಅಂತ ಬಂದರು ಖಾಲಿ ಬಿಡ್ತೈತೆ ಅಂತ ಕರ್ಕೊಯ್ತದೆ. 3 ಗಂಟೆ ಆಯ್ತೈತೆ, ಊಟ ಎಲ್ಲಿ ಸಿಗುತ್ತೆ ಸಂಡೆ? ಎರಡು ಕಲ್ ಎಷ್ಟು ಎವಿಡೆಂಟ್ ಆಗಿ ಸುಳ್ಳು ಹೇಳ್ತಾ ಇದೆಯೋ. ಇಟ್ಸ್ ಟೂ ಮಚ್ ಎವಿಡೆಂಟ್. 2:45 ಊಟ ಮಾಡೋಷ್ಟು 3 ಗಂಟೆ. 3 ಗಂಟೆ ಆದ್ಮೇಲೆ ಖಾಲಿ ಆಗುತ್ತೆ. 3 ಗಂಟೆ ಹೊತ್ತಿಗಲ್ಲ, ಇವ್ನು ಬರೋ ಹೊತ್ತಿಗೆ 3 ಗಂಟೆ ಆಯ್ತದೆ. ಇಲ್ಲ ಬರೋ, ಈಗ ನೀನೊಂದಾನೆ ಫ್ರೆಂಡ್, ನಿನ್ನ ಮೈನ್ ಮೇಲೆ ನಾನು ಫ್ರೆಂಡ್ ಅಂತ ಬತ್ತವನೆ. ಫೈನಲಿ ಬೆಳಗ್ಗೆಯಿಂದ ಹಂಗೆ ತಿಂದು ಎದ್ದು ಓಡಾಡಿ ಸ್ನಾನ ಮಾಡಿ ರೆಡಿಯಾಗಿ ನಮ್ಮ ಊರಿನ ಕಡೆಗೆ ನಾವು ಪಯಣ ಬೆಳೆಸ್ತಾ ಇದ್ದೇವೆ. ಚನ್ನರಾಯಪಟ್ಟಣಕ್ಕೆ ಹೋಗುವ ಸಮಯ ಬಂದಿದೆ. ಮಳೆ ಇಲ್ಲ, ಸೊ ಆರಾಮಾಗಿ ಬೈಕಲ್ಲಿ ನಮ್ಮ ಪಾಡಿಗೆ ನಾವು ಹೋಗ್ತೀವಿ. ಬಿಟ್ಬಿಡಿ. ಏನು ನೋಡ್ತಿದ್ದೀವಿ ಇವಾಗ? ಎಣ್ಣೆ ಫುಲ್ ಹಾಕಿರಲಿಲ್ಲ ನೀನು? ದೀಪ ಹಚ್ಚಲಿಲ್ಲ, ಬರೀ ಒಂದು ಕಡೆ ಹಚ್ಚಿದ್ದಷ್ಟೆ. ಸರಿ, ಪುಡಿ ಅವ್ರು ನೆದಳ್ಸೋದಾ? ಹೇಳಿಸ್ದೆ ಹೋಗ್ಬಿಡ್ತೀಯಾ? ಹಂಗೆ ಹುಡುಗಿ ನಡಿ ಮಗ ಎಲ್ಲ ಫೋನ್ ಮಾಡ್ಬಿಟ್ಟು ನೀನು ನವರಂಗಲ್ ಫೋನ್ ಮಾಡ್ಬಿಟ್ಟು ಮಲಗಿರ್ಬೇಕು ಅವ್ರು ಇನ್ನೂ. ಹಲೋ ಬಂದೇ ರೀ ಆಚೆ ಅಂದರೆ ನೀವೆಲ್ಲ ಬರ್ತೀರಿ ಮನೆ ಕಡೆ, ನಾನು ಚನ್ನರಾಯಪಟ್ಟಣದಲ್ಲಿದ್ದೀನಿ. ಇಷ್ಟೊತ್ತರೆಗೂ ಟಿ ವಿ ನೋಡ್ಕೊಂಡು ಕೂತಿದ್ದೀವಿ ಗೈಸ್. ಮಳೆ ವಾತಾವರಣ ಮಂಕ ಹೊಡಿದಿದೆ. ಎದ್ದು ಚೆನ್ನಾಗಿ ಮಾಡೋಕೆ ಅದು ಬೈಕಲ್ಲಿ ಹೋಗ್ಬೇಕು ಅಷ್ಟು ದೂರ. ಲೆಟ್ಸ್ ಗೋ. ಒಳ್ಳೆ ನಿದ್ದೆ. ಓಹೋ ಹಾಗೇನು? ಇಷ್ಟೊತ್ತು ನಿದ್ದೆ ಮಾಡಿ ಬಂದವನೇ ಗೈಸ್. ನಾನು ಹೋಗ್ತಿದ್ದೀನಿ ಅಂತ ಸಂಭ್ರಮಾಚರಣೆ ಮಾಡೋಕ್ಕೆ ಒಂದಿಷ್ಟೇ ಬ್ಯಾಗ್ ತಂದಿದ್ದೆ. ಇನ್ನೊಂದು ಯಾಕೆ ಕುಳಿಸಿದೆ ಮಗ ಇದು ತಿನ್ಕೋದಕ್ಕೆ? ಆಗಲಿ ನೋಡಿ ಚಾಕ್ಲೇಟ್ ತಿನ್ನಕ್ಕೆ ನಿಂತವನೆ. ಎರಡೇ ತಂದಿರುತ್ತೆ. ಇರೋ ಕೋಳಿ ಕುಯ್ತೆ ಮಗ. ಅದು ಕೋಳಿ ಅಲ್ಲ, ಗುಳಿ ಮಗ. ಹೋಯ್ತು ಅಂತ ಅದೆಲ್ಲ ಮುಟ್ಟದಲ್ಲಿ ಕೈಕೊಬೇಡ ಬಾಯ್ ಮಗ. ಓಹೋ ಹಾಗೇನು ಅಕ್ಕ ಬಾಯ್ ಬಾಯ್ ನಾವು ಬಾರ ಅಲ್ಲಿ ಟೀ ಕುಡ್ಕೊ ಹೋಗಿ ಬರೋ, ವಾಪಸ್ ಬರೋ ನೀವು. ಕುಡಿಬೇಕು ಎಲ್ಲಿ? ಅಂದವೇ ಇಡ್ಲಿ ಬಿಡ್ಲಿ ಈ ಕಡೆ ಒಯ್ತೀನಿ ಅಂತ ಇನ್ನೂ ಇಲ್ಲೇ ಅವನೇ ತೆಗಿ. ಹೋಗಕ್ಕೆ ಇಷ್ಟ ಇಲ್ಲ ಅವ್ನು. ಹಿಂಗೆ ತೆಗಿಬೇಕು ಕಣ. ಹಿಂಗೆ ಹಾಕ್ದೆ ಹೇಳು. ಬೈಕ್ ತಗೊಂಡು ಮಗ ಹಿಂದಕ್ಕೆ ಹೋಗು. ಬೈಕ್ ತಗೊಳಕ್ಕೆ ಬರಲ್ಲ, ತಗೊಬಿಡ್ತಾರೆ ಸುಮ್ಮನೆ. ಸಫರಿಂಗ್ ಫ್ರಮ್ ಸಕ್ಸಸ್. ಏನಂತೆ? ಇದು ಯಾರು ಬರೆದ ಕಥೆಯೋ. ಹೋಗ್ಬತ್ತೀಯಾ? ಬರ್ತೀನಿ ಬಟ್ ಮೊಬೈಲ್ ಕೊಂಡು ನಂದು. ಮೊಬೈಲ್ ಯಾಕೆ ಹೋಯ್ತಾರೆ ಸುಮ್ಮನೆ? ಕೊಡ್ಲಾ ಎಲ್ ಮಗ. ಸಾರಿ ಗೈಸ್, ಹೆಲ್ಮೆಟ್ ಬಿಟ್ಟು ಬಂದಿದೆ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಗಿವಿಂಗ್ ಮೀ ಮೈ ಓನ್ ಹೆಲ್ಮೆಟ್. ತಲೆ ತಿನ್ಬೇಡ ನನಗೆ. ಕಾಫಿ ಕೊಡಿಸ್ತೀನಿ ಬಾಲ. ಹೋಯ್ತಾ ಅಂದವೇ? ಅಂದರೆ ಚನ್ನಪಟ್ಟಣದಲ್ಲಿ ಚೆನ್ನಾಗಿ ಬೇಡ. ಎಲ್ಲೋಗವ ಶಿವಕುಮಾರ್ ಇಡ್ಲಿ ಬಿಡ್ಲಿ ಅಂತಿದೆ. ಎಲ್ಲೋಗವ ಗೈಸ್, ಐ ಆಮ್ ಆಲ್ಮೋಸ್ಟ್ ರೆಡಿ ಲಿವಿಂಗ್. ಗಗನಿಗೆ ಪಾಪ ನಿಂತ್ಕೊಳ್ಳೋಕ್ಕೂ ಆಯ್ತಲ್ಲ. ನನಗೆ ಬಾಯ್ ಹೇಳ್ಬಿಟ್ಟು ಒಳಗಡೆ ಹೊಟ್ಟೋದ್ಲು ಮನೆ ಕಡೆ. ಅಷ್ಟು ಸುಸ್ತಾಗ್ಬಿಟ್ಟಿದ್ದಾಳೆ ಪಾಪ ಗಗನ. ರಾತ್ರಿ ಏನಾದ್ರು ಮಾಡಿದ್ರೆ ಫೋನ್ ಮಾಡು. ಏನಾದರೂ ಮಾಡಿದ್ರೆ ಬಿಡಂಗಿಲ್ಲ. ಫೋನ್ ಹೊಡಿತಾ ಇರ್ಬೇಕು ಇವನಿಗೆ. ತಿನ್ನಕ್ಕೆ ಬಂದ್ಬಿಡು, ಇಲ್ಲಿ ತಿನ್ನಕ್ಕೆ ಬಂದ್ಬಿಡು ಅಂತ. ಸುಮ್ಮನೆ ನೋಡಿ, ನೋಡೋರು ಎಣ್ಣೆ ಮೊನ್ನೆಯಿಂದ ಇನ್ನೂ ಹಾಕಿರ್ತೀಯ. ನೋಡೋರು ಎಷ್ಟು ಮಾಡ್ಕೊಂಡಿದ್ದೀನಿ. ಪಬ್ಲಿಷ್ ಆಗಿರ್ತವೆ. ಸೊ ಗೈಸ್, ಹೊರಟು ನಿಂತಿದ್ದೀನಿ. ಸಮಯ 4:59. ಹೋಯ್ತಾ ಅಂದವೆ. ಒಂದು ಟೀ ಕುಡಿದು ಚನ್ನಮಣಗೆ ಹೋಯ್ತಾ ಇರೋದೆ. ಬನ್ನಿ ನನ್ನ ಜೊತೆ ನೀವು ಚನ್ನಮಣಗೆ ಹೋಯ್ತಾ ಇರಿ. ಇವತ್ತು ಮೈಸೂರಿಂದ ಚನ್ನಮಣ ಬೈಕ್ ರೈಡ್ ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ಜಿಂಜರ್ ಟೀ ಕುಡಿಯೋಕಂತೆ ಮಗ. ಹಾಂ ಎತ್ಕೊಂಡೆ ಅವನೊಂದು ಬೈಕು, ನಾನೊಂದು ಬೈಕು.
ಎತ್ಕೊಂಡೆ ಮುಟ್ತೀಯ ಬಿಡಲ್ಲ ನೀನು. ಗೈಸ್ ಇನ್ನೂ ಜರ್ನಿನೇ ಸ್ಟಾರ್ಟ್ ಆಗಿಲ್ಲ, ಆಗಲೇ ಒಂದು ಪಿಟ್ ಸ್ಟಾಪ್ ಹಾಕಿದ್ದೀವಿ. ಅಂದರೆ ಐ ಮೀನ್ ಹಾಕಿಲ್ಲ, ಹಾಕಿದ್ದೀನಿ, ಇವ್ರು ಯಾರೂ ಬರ್ತಾಯಿಲ್ಲ. ಸೊ ಗೈಸ್ ನನ್ನ ಬಿಟ್ಬಿಟ್ಟು ಎಳ್ನೀರು ತಗೋತೀನಿ ಅಂತ ಹೋಯ್ತಾ ಇದ್ರು, ಟೀನು ಲೇಟ್ ಆಗುತ್ತೆ ಅಂತ. ಸದ್ಯ ಟೀ ಬಂತು, ಇಲ್ಲಾಂದರೆ ನಾನು ನಿಮಗೋಸ್ಕರ ಕಾಯ್ದು ಟೀ ಕುಡಿದು ಹೋಗೋಷ್ಟು ಇನ್ನೂ ಅರ್ಧ ಗಂಟೆ ಲೇಟ್ ಆಗುತ್ತೆ. ಕಾಯಕಂತೆ ಮೂರು ಕೊಟ್ಬಿಡು ಮಾತಾಗೆ, ಮೂರು ನಾನೇ ಕೊಡೋದು ಹೊಂಟೋಗ್ಬಿಡು, ಕಾಸು ಕೊಟ್ಬಿಡೋದು. ಚೇರ್ಸ್ ನಾಚಿಕೆ ಆಗಲ್ವ ನಾವು ಗ್ಲಾಸ್ ಚೇರ್ಸ್ ಹೊಡಿತಿಯಲ್ಲ? ಯಾವ ಸಂಸ್ಕೃತಿ ಇದೆ ನೀನು? ಜಿಂಜರ್ ಟೀಗೆ ಚೀರ್ಸ್. ಕೇಳಿದವನು ಗೊತ್ತು ಯಾರು ಅಂತ ಅಲ್ಲಿ. ಜಿಂಜರ್ ಟೀಗೆ ಇನ್ನೊಂಚೂರು ನಶೆ ಆಗ್ಬಿಡ್ತಾನೆ. ಸೊ ಗಾಯ್ಸ್ ಆಲ್ ಸೆಟ್ ಟು ಲೀವ್ ಮೈಸೂರು. ಸುಮಾರವ್ರು ಪೇ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ನಾನು ಜೀನ್ಸ್ ಪ್ಯಾಂಟ್ ಹಾಕೋ ಬರ್ಬೇಕಿತ್ತು, ಇದರಲ್ಲಿ ಓಡ್ಸೋಕ್ಕಾಗಲ್ಲ, ಫುಲ್ ಫಾಸ್ಟಾಗಿ ಹೋದರೆ ಗಾಡಿ ಹೊಡೆಯುತ್ತೆ. ಮತ್ಕೊಬಿಟ್ಟೆ. ಸಚಿನ್ ರವರು ಕೆಳಗಡೆ ಇರ್ತಾರಂತೆ. ಎಲ್ಲಿ ಹೋದ್ರು ಅವರು? ಎರಡೇರು ತಗೊಳಕ್ಕೆ ಹೋಗಿದ್ದಾರೆ, ನಾವು ಅಲ್ಲಿ ಹೋಗ್ಬೇಕು. ಎಲ್ಲಿ ಹೋಗ್ಬೇಕಂತ ಈಗ ನಾವು? ಕೆಳಗಡೆ ಹೋಗ್ಬೇಕು ಅನ್ನೋದಿಲ್ಲ, ಫುಲ್ ಮೇಲೆ. ತಲಾಟೆ ಅಂದರೆ ತಲಾಟೆ, ಹೇಳಿದ ಮಾತನ್ನ ಕೇಳಲ್ಲ ಒಂಚೂರು. ಏನು ಮಕ್ಕೊಂಡ್ಬಿಡ್ತೀವಿ ನೋಡಿ. ಬಾಯ್. ಫೈನಲಿ ಗೈ ಶಿವಕುಮಾರ್ಗೂ ಬಾಯ್ ಹೇಳಿ ಮೈಸೂರು ಬಿಡೋ ಟೈಮ್ ಬಂದಿದೆ. ಬಟ್ ತೊಂದರೆ ಏನು ಅಂದರೆ ಪೆಟ್ರೋಲ್ ಇಲ್ಲ, ರೇಂಜ್ 10 ಕಿಲೋಮೀಟ್ರ್ ತೋರಿಸ್ತಾ ಇದೆ. ನಾನು ನಯಾರಾ, ಜಿಯೋ ಮತ್ತು ಇಂಡಿಯನ್ ಆಯಿಲ್ ಬಿಟ್ಟರೆ ಬೇರೆ ಯಾವ ಪೆಟ್ರೋಲು ಹಾಕ್ಸಲ್ಲ. ಹಿಂದೆ ಒಂದಿತ್ತು, ಬಟ್ ಭಾರತ್ ಪೆಟ್ರೋಲ್ ಹಾಕ್ಸಿಲ್ಲ. ಸದ್ಯಕ್ಕೆ ನಿಯರೆಸ್ಟ್ ಸ್ಟೇಷನ್ ಯಾವ್ದು ಸಿಗುತ್ತೆ ಅಲ್ಲಿ ಫ್ಯೂಲ್ ಹಾಕ್ಸ್ಕೊಂಡು ಹೋಗಬೇಕು. ಗೈಸ್ ಇಲ್ಲೇ ಹತ್ತಿರದಲ್ಲೇ ಒಂದು ಭಾರತ್ ಪೆಟ್ರೋಲಿಯಂ ಸಿಕ್ಕಿದೆ. ಸೂರ್ಯ, ಏನಪ್ಪ ಸೂರ್ಯ, ಫ್ಯೂಲ್ ಫಿಲ್ ಮಾಡಿಸ್ಕೊಂಡು ವಿ ಹ್ಯಾವ್ ಟು ಗೋ. ಸಮಯ ಇವಾಗ 5:22, ಒಂದು 7 ಗಂಟೆ ಅಷ್ಟರಲ್ಲಿ ಚನ್ನಪಟ್ಟಣ ತಲುಪೋದು ನಾವು. ಗೈಸ್ ಈಗ ಪೆಟ್ರೋಲ್ ಹಾಕ್ಸೋಕೆ ಹೋಗಿದ್ನಲ್ಲ, ಅಲ್ಲಿ ಏನಾಯಿತು ಅಂದರೆ ನಾನು ಏರ್ ಹಾಕ್ಸೋಕೆ ಕರಿತಾ ಇದ್ದೀನಿ ಅವನ್ನ. ಅವನು ಆ ಹುಡುಗ ಕ್ಯಾಮ್ರಾ CC ಕ್ಯಾಮ್ರಾ ಫುಟೇಜ್ನ ವೀಡಿಯೋ ಮಾಡ್ಕೊಂಡು ನಿಂತಿದ್ದ. ನಾನು 1 ನಿಮಿಷ ವೆಯ್ಟ್ ಮಾಡಿದೆ, ಫುಲ್ ಸಿಟ್ಟಾಗ್ಬಿಟ್ಟು 6 ಮೇಲೆ 6 ನೋಡಿದು ಕರೆದೆ. ಕಸ್ಟಮರ್ಸ್ನೆಲ್ಲ ವೆಯ್ಟ್ ಮಾಡಿಸ್ಕೊಂಡು ಹಿಂಗೆ ಮಾಡ್ತೀರಪ್ಪ ಅಂದ್ರೆ ಪಾಪ ಅವನು ಯಾರೋ ವರ್ಕರ್ಗೆ ಯಾರೋ ಚುಚ್ಬಿಟ್ಟವ್ರಂತೆ ಬೆಳಗ್ಗೆಯಲ್ಲಿ, ಅದನ್ನು ವೀಡಿಯೋ ಮಾಡ್ತಿದ್ದೆ ಅಣ್ಣ ಅಂತ. ನಮ್ಗೆ ಹೆಂಗೆ ಗೊತ್ತಿರ್ತದೆ, ನಾವೆಲ್ಲ ಅರ್ಜೆಂಟಾಗಿ ಎಲ್ಲ ಹೋಯ್ತಾ ಇರ್ತೀವಿ. ಸೊ ಸಿಚುವೇಶನ್ ಯಾರಿಗೂ ಗೊತ್ತಿರಲ್ಲ. ಅಂದ್ರೂ ನಾನು ಅಂದ್ಕೊಂಡೆ ಕಸ್ಟಮರ್ಸ್ ಹಿಂಗೆ ವೆಯ್ಟ್ ಮಾಡ್ಕೊಂಡು ಒಂದು ವೀಡಿಯೋ ಮಾಡ್ಕೊಂಡು ನಿಂತಲ್ಲ ಏನೋ ಕ್ಯಾಮ್ರಾದಲ್ಲಿ ಅಂತ. ಬಟ್ ಯಾರೋ ವರ್ಕರ್ಗೆ ಯಾರೋ ಚುಚ್ಚಿಬಿಟ್ಟಿದ್ರಂತೆ, ಅದು ಯಾರು ಅಂತ ನಂಬರ್ ಪ್ಲೇಟ್ ವೀಡಿಯೋ ತೆಗಿತಾ ಇದ್ದೆ ಅಣ್ಣ ಅಂತ. ಆಮೇಲೆ ಅದಕ್ಕೆ ನನಗೇನು ಗೊತ್ತಿರತ್ತೇನಪ್ಪ, ನಾನು ಎಲ್ಲೋ ದೂರ ಹೋಗ್ಬೇಕು, ಅದಕ್ಕೆ 6 ಮೇಲೆ 6 ನೋಡಿ ಕರಿತಾ ಇದ್ದೆ, ಸಾರಿ ಅಂತ ಹೇಳ್ಬಿಟ್ಟು ಬಂದೆ. ಸದ್ಯಕ್ಕೆ ಚನ್ನರಾಯಪಟ್ಟಣ ಕಡೆ ನಮ್ಮ ನಡೆ ಹೊರಟಿದೆ, ನೋಡುವ ಎಷ್ಟೊತ್ತಿಗೆ ಹೋಗಿ ತಲುಪ್ತೀವಿ ಅಂತ. ಸನ್ ಇಸ್ ಸೋ ನೈಸ್, ಲೆಟ್ಸ್ ಗೋ. Young ma forever ma, young ma forever ma. Kukuli powerhouse, yamana yalsala kukku, power la kulause. Kukuli powerhouse, say my name. God damn right. ಗೈಸ್ ಇವತ್ತು ಸಂಡೇ ಆಗಿರೋದ್ರಿಂದ KRS ಅಲ್ಲಿ ಜನ ಸಾಗರನೇ ಇದೆ. ಅಂದರೆ ರೋಡಲ್ಲೆಲ್ಲೋ ಕಾಣಿಸ್ತಿಲ್ಲ, ಅಲ್ಲಿ ಪಾರ್ಕಿಂಗ್ ಆಗಿ ಕಾಣಿಸ್ತಾ ಇದೆ, ಮೊಬೈಲಲ್ಲಿ ಕಾಣಿಸ್ತಾ ಇಲ್ಲ ಅನಿಸುತ್ತೆ. ದಿಸ್ ಈಸ್ ದ ಬೆಸ್ಟ್ ಸೊಲ್ಯೂಷನ್. ಟ್ರಾಫಿಕ್ಗೆ ಆರಾಮಾಗಿ ಬೈಕಲ್ಲಿ ಬಂದು ಹೋಗ್ಬೋದು, ಮಳೆ ಒಂದಿಲ್ಲ ಅಂದರೆ. ಗೈಸ್ ಮತ್ತೆ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀನಿ. ನನಗಲ್ಲ, ಇಲ್ಲೊಬ್ರು ಅಣ್ಣಂಗೆ ಆನ್ ದ ವೇ ಪೆಟ್ರೋಲ್ ಖಾಲಿ ಆಗಿಬಿಟ್ಟಿತ್ತಂತೆ. ಸೊ ಅವರು ರೋಡಲ್ಲಿ ನಿಂತ್ಕೊಂಡು ಕೈ ಹೊಡೆದ್ರು, ಪೆಟ್ರೋಲ್ ಹಾಕ್ಸ್ಕೊಂಡು ಈಗ ಮತ್ತೆ ವಾಪಸ್ ಅವ್ರನ್ನ ಡ್ರಾಪ್ ಮಾಡಬೇಕು. ಅಲ್ಲೇ ಡ್ರಾಪ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಅಂದರೆ ಇವಾಗ ಪೆಟ್ರೋಲ್ ಹಾಕ್ಸ್ಕೊಳಕ್ಕೆ ಬಂದೀನಿ, ಪೆಟ್ರೋಲ್ ಹಾಕ್ಸ್ಕೊಂಡು ಡ್ರಾಪ್ ಮಾಡ್ಬಿಟ್ಟು ನನ್ನ ದಾರಿ ಅವ್ರವ್ರ ದಾರಿ. ಸೊ ಗೈಸ್ ಮತ್ತೆ ವಾಪಸ್ ಬಂದು ಅವ್ರ ಗಾಡಿ ಹತ್ರ ಅಣ್ಣನ ಡ್ರಾಪ್ ಮಾಡಿ ನಾನು ಹೋಗ್ತಾ ಇದ್ದೀನಿ. ಅವರು ಯಾರೋ ಫ್ರೆಂಡ್ ಇಸ್ಕೊಂಡು ಹೋಗ್ಬಿಟ್ಟಿದ್ರಂತೆ ಬೈಕ್ನ. ಸೊ ಪೆಟ್ರೋಲ್ ಖಾಲಿ ಮಾಡಿಕೊಂಡು ತಂದು ಕೊಟ್ಟವ್ರೆ. ದಯವಿಟ್ಟು ಗಾಡಿಗಳು ಇಸ್ಕೊಂಡು ಹೋದವರು ಪೆಟ್ರೋಲ್ನ ಯಾವ ಲೆವೆಲಲ್ಲಿತ್ತು ಆ ಲೆವೆಲ್ಗೆ ಅಥವಾ 10 ಲೆವೆಲ್ಗಾದರೂ ತುಂಬಿಸ್ಬಿಟ್ಟು ಕೊಡಿ. ಕೊಟ್ಟಿರೋರಿಗೆ ಹಿಂಗೆಲ್ಲ ಮಧ್ಯದಲ್ಲಿ ನಿಂತ್ಕೊಂಡು ಮಾಡಬೇಡಿ ಅಂತ ಹೇಳ್ತಾ ಇದ್ದೀನಿ. ನಾವು ನಮ್ಮ ದಾರಿ ಹಿಡಿಯೋದು. ಸೊ ಗೈಸ್ ಮೈಸೂರಿಂದ ಚನ್ನರಾಯಪಟ್ಟಣಗೆ ಆ್ಯಕ್ಚುಲಿ 2 ರೋಡ್ ಇದೆ. ಒಂದು ವಯ ಶ್ರೀರಂಗಪಟ್ಟಣ, ಇದು ವಯ KRS ಮೇಲೆ ಡಿಂಕ. ಇದು ಸಿಂಗಲ್ ರೋಡು, ಹಳ್ಳಿ ರೋಡು. ನಾನು ಯಾವಾಗಲೂ ಈ ರೋಡೇ ಪ್ರಿಫರ್ ಮಾಡೋದು, ಯಾಕಂದರೆ ಆ ರೋಡು ತುಂಬ ಟ್ರಾಫಿಕ್ ಇರುತ್ತೆ, ಮತ್ತು ರೋಡು ಅಷ್ಟು ಚೆನ್ನಾಗಿಲ್ಲ. ಇದು ಸಿಂಗಲ್ ರೋಡ್, ಗೊತ್ತಿರೋರು ಮಾತ್ರ ಬರೋದು ಅಂದ್ಕೊಂಡಿದ್ದೀನಿ, ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ ಆ್ಯಕ್ಚುಲಿ. ಸೊ ನಾನು ಯಾವಾಗ ಬಂದರೂ ಇಲ್ಲೇ ಬರೋದು. ಚನ್ನರಾಯಪಟ್ಟಣದಿಂದ ಬರ್ತಾ ಕಿಕ್ಕೇರಿ, ಕೇರ್ಪೇಟೆ ಆದಮೇಲೆ ಸ್ಟ್ರೈಟ್ ಹೋದರೆ ವಯ ಶ್ರೀರಂಗಪಟ್ಟಣ ಮೈಸೂರಿಗೆ ಹೋಗ್ತೀವಿ. ಕೇರ್ಪೇಟೆ ಆದಮೇಲೆ
ರೈಟ್ ಸೈಡ್ಗೆ ಒಂದು ಕೆ ಆರ್ ಎಸ್ಗೆ ಒಂದು ರೋಡ್ ಸಿಗುತ್ತೆ, ಡಿಂಕಾಗಿ ಆ್ಯಕ್ಚುಲಿ ಡಿಂಕ ಅಂತ ಊರು. ಆ ರೋಡು ಇದು. ಆ ಮೇಯ್ನ್ ರೋಡ್ಗಿಂತ ಈ ರೋಡು ಕ್ವಾಲಿಟಿ ಚೆನ್ನಾಗಿದೆ, ಪೀಸ್ ಆಗಿರುತ್ತೆ ಆರಾಮಾಗಿ ಅಂತ ನಾನು ಯಾವಾಗಲೂ ಈ ರೋಡ್ ಸೆಲೆಕ್ಟ್ ಮಾಡಿಕೊಂಡು. ಆಮೇಲೆ ಇನ್ನೊಂದು ವಿಚಾರ, ಮೇಯ್ನಾಗಿ ಇಲ್ಲಿ ಬಸ್ ಓಡಾಡೋಲ್ಲ, ಕೆ ಎಸ್ ಆರ್ ಟಿ ಸಿ ಬಸ್ ಯಾವುದು ಓಡಾಡೋಲ್ಲ, ಹಾಗಾಗಿ ಸ್ವಲ್ಪ ರೋಡ್ ಚೆನ್ನಾಗಿದೆ, ಅಷ್ಟೊಂದು ಕ್ರೌಡೆಡ್ ಇರಲ್ಲ, ಕ್ರೌಡೆಡ್ ಏರಿಯಾ ಏನೂ ಇರಲ್ಲ, ಆರಾಮಾಗಿ ಹೋಗ್ಬೋದು. ಬಟ್ ಪೂರ್ತಿ ಇಲ್ಲಿಂದ ಅಲ್ಲಿವರೆಗೂ ಸಿಂಗಲ್ ರೋಡಲ್ಲಿ ಒಂದು ಫುಡ್ ಪಾರ್ಕ್ ಸಿಗುತ್ತೆ. ಫುಡ್ ಪಾರ್ಕ್ ಆದಮೇಲೆ ಲೆಫ್ಟ್ ತೊಗೊಂಡ್ರೆ ನಾವು ಸೀದಾ ಚನ್ನರಾಯಪಟ್ಟಣ ಹೋಗ್ತೀವಿ. ಸೊ ಗೈಸ್, ಇದೇ ಅದು ಡಿವಿಯೇಷನ್ನು. ನಾವು ಲೆಫ್ಟಿಂದ ಚನ್ನರಾಯಪಟ್ಟಣದಿಂದ ಬರ್ತೀವಿ, ರೈಟ್ಗೆ ಹೋದರೆ ಮೈಸೂರು. ಸೊ ನಾನಿಲ್ಲಿ ರೈಟ್ ತೊಗೊಂಡು ಈ ಕಡೆಗೆ ಹೋಗ್ತೀನಿ ಕೆ ಆರ್ ಎಸ್ಗೆ. ಈಗ ಲೆಫ್ಟ್ ಹೋದರೆ ಚನ್ನರಾಯಪಟ್ಟಣದಿಂದ ಈ ರೋಡ್ ಡಿವಿಯೇಷನ್ ಬರೋವರೆಗೂ ರೋಡ್ ಅಷ್ಟೇನು ಚೆನ್ನಾಗಿಲ್ಲ. ಇದೊಂದು ರೋಡ್ ಯಾಕೆ ಮಾಡದೆ ಉಳಿಸ್ಕೊಂಡವ್ರೆ ಗೊತ್ತಿಲ್ಲ. ಸ್ವಲ್ಪ ಚೆನ್ನಾಗಿರುತ್ತೆ, ಸ್ವಲ್ಪ ಚೆನ್ನಾಗಿಲ್ಲ, ಸ್ವಲ್ಪ ಚೆನ್ನಾಗಿರುತ್ತೆ, ಸ್ವಲ್ಪ ಚೆನ್ನಾಗಿಲ್ಲ. ಅರಸೀಕೆರೆ, ಶಿವಮೊಗ್ಗ, ಚನ್ನರಾಯಪಟ್ಟಣದಿಂದ ಮೈಸೂರು ಹೋಗಲ್ಲ, ಈ ರೂಟ್ ಪ್ರಿಫರ್ ಮಾಡ್ಬೋದು. ಮುಂದೆ ಯಾಕೋ ಮಳೆ ಬರ್ತಾ ಇದೆ ಅನಿಸ್ತದೆ ಗಾಯ್ಸ್. ಇವತ್ತು ಮಳೆಗೆ ಸಿಗಾಕೋತೀನಿ ನಾನು ಅನಿಸುತ್ತೆ. ನೋಡಬೇಕು ಏನಾಗ್ತದೆ ಅಂತ. ಸದ್ಯಕ್ಕೆ ಸ್ವಲ್ಪ ಸ್ಪ್ರಿಂಕ್ಲಿಂಗ್ ಬರ್ತಾ ಇದೆ, ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ಗಾಯ್ಸ್, ಫೈನಲಿ ಚನ್ನರಾಯಪಟ್ಟಣ ಬಂದು ತಲುಪಿದ್ದೀನಿ ನಾನು. ಆಲ್ಮೋಸ್ಟು 7 ಗಂಟೆ ಟೈಮು. ಈಗ ರೂಮ್ಗೆ ಹೋಗಿ ಅಡುಗೆ ಮಾಡ್ಕೊಳ್ಳೋದು ಏನು ನೋಡಬೇಕು. ಲೆಟ್ಸ್ ಗೋ. ಸೊ ಗೈಸ್, ಫೈನಲಿ ಒಂದು ಮನೆ ಸೇರಿದೆ. ಸ್ವಲ್ಪ ಮಳೆ ಬರ್ತಾಯಿತ್ತು, ಡ್ರೆಸ್ಸಿಂಗ್ ಸ್ವಲ್ಪ ನೆಂದಿದ್ದೆ, ಬಟ್ ಜಾಸ್ತಿ ಏನೇನಿಲ್ಲ. ಹೆಲ್ಮೆಟ್ ಹಾಕ್ಬಿಟ್ಟು ಕೂದಲು ಕೂರ್ತಾನೆ ಇಲ್ಲ, ಹಂಗೆ ಆಡ್ತಾಯಿದ್ದೆ. ಸೊ ಇವಾಗ ಹೋಗಿ ಊಟ ಮಾಡಬೇಕು. ಸೊ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಮತ್ತೆ ಸಿಗ್ತೀನಿ ನಿಮಗೆ ನಾಳೆ ವ್ಲಾಗಲ್ಲಿ. ಅಲ್ಲಿವರೆಗೂ ಬಾಯ್.